ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮರದಲ್ಲಿ ಆಂಜನೇಯ ಸ್ವಾಮಿ ಮುಖದ ರೀತಿಯಲ್ಲಿ ಆಕಾರ ಮೂಡಿಬಂದಿದ್ದು ಗ್ರಾಮಸ್ಥರು ಪುಷ್ಪಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆಂಜನೇಯ ಸ್ವಾಮಿಯ ಮುಖದ ರೀತಿಯಲ್ಲಿ ಮರದಲ್ಲಿ ಮೂಡಿಬಂದಿದ್ದು ಗ್ರಾಮದ ಜನರಲ್ಲಿ ಆಶ್ಚರ್ಯ ಮೂಡಿದೆ. ಕಣ್ಣು, ಮೂಗು, ಬಾಯಿ ಆಂಜನೇಯ ಸ್ವಾಮಿ ಆಕಾರದಲ್ಲಿ ಮೂಡಿಬಂದಿರುವುದರಿಂದ ಆಂಜನೇಯ ಮರದಲ್ಲಿ ಪ್ರತ್ಯಕ್ಷವಾಗಿದ್ದಾನೆ ಎಂದು ಗ್ರಾಮದ ಜನರು ಮರಕ್ಕೆ ಪುಷ್ಪಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಯುವ ಮುಖಂಡ ಡಿ ಬೋರಯ್ಯ, ಗಜ್ಜುಗಾನಹಳ್ಳಿ, ಗಿಡ್ಡಾಪುರ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹಿಂದೆ ಊರಲ್ಲಿತ್ತು ಶಾಲೆ. ಈಗ ಇಲ್ಲಿ ನಮ್ಮ ತಿಮ್ಮರೆಡ್ಡಿ ಅವರು ಜಮೀನು ಕೊಟ್ಟಿರೋದ್ರಿಂದ ಆ ಜಮೀನಿನಲ್ಲಿ ಶಾಲೆ ಕಟ್ಟಡಗಳು ಕಟ್ಟಿಸ್ಕೊಂಡು ನಾನು ಇದೇ ಶಾಲೆಯಲ್ಲೇ ಓದಿರ್ತಕ್ಕಂಥ ಈ ಹಿಂದೆ ಸಣ್ಣ ಸಣ್ಣ ಮರಗಳು ಹಾಕಿದ್ವು. ಆ ಮರದಲ್ಲಿ ಈ ಶ್ರೀ ಆಂಜನೇಯ ಸ್ವಾಮಿಯ ಮುಖವಾಡ ಟೈಪು ಉದ್ಭವಿಸಿರೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದಕ್ಕೆ ನಿನ್ನೆ ಸುಮಾರು ನಮ್ಮೂರಲ್ಲಿ ಎಲ್ಲ ಗ್ರಾಮದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸಾಲೋಪಸಾಲಪಲ್ಲಿ ಬಂದು ನೋಡಿ ಇದನ್ನು ದೈವ ಕೃಪೆನೇ ನಿನ್ನೆ ಶನಿವಾರನೇ ಅದು ಎಲ್ಲರೂ ಕಂಡಿರೋದು, ಗೋಚರಿಸಿರೋದು. ಇಷ್ಟು ದಿವಸ ಇತ್ತೇನೋ ಮುಂದೆ ಏನಿತ್ತು ಗೊತ್ತೋ, ಶನಿವಾರ ಇದು ಗೋಚರಿಸುತ್ತೆ. ಅದಕ್ಕೆ ನಮಗೆ ಆ ದೈವಶಕ್ತಿ ನಮ್ಮೂರಿನ ಗ್ರಾಮಕ್ಕೆ ಶ್ರೀ ಆಂಜನೇಯ ಸ್ವಾಮಿ ಫುಲ್ಲು ದೇವರು ದೊಡ್ಡ ಶಕ್ತಿ ಕೊಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಅದಕ್ಕೆ ನಮ್ಮ ಹಿರಿಯರೆಲ್ಲ ಬಂದು ಪೂಜೆ ಮಾಡಿದ್ದಾರೆ. ಅದಕ್ಕೆ ನಾವು ಖುಷಿ ಪಡ್ತಾಯಿದ್ದೀವಿ ಅಂತೇಳಿ ಈ ಮೂಲಕ ನಾವು ವ್ಯಕ್ತಪಡಿಸ್ತಾರೆ. ಮರಗಳನ್ನ ಇಲ್ಲಿ ಮರ ಹಾಕಿರೋದು, ಗಿಡಗಳು ಹಾಕಿರೋದು, ಆ ಗಿಡದಲ್ಲಿ ಅದು ಪ್ರಕೃತಿ ವಿಸ್ಮಯನೋ ಏನೋ ಗೊತ್ತಿಲ್ಲ, ಸೇಮ್ ಡಿಟೋ ಶ್ರೀ ಆಂಜನೇಯ ಸ್ವಾಮಿದು ಮುಖವಾಡ, ಕಣ್ಣು, ಮೂಗು, ಬಾಯಿ ಮತ್ತು ಸುತ್ತ ಕೂದಲು ಕೇಶರಾಶಿ ಟೈಮು ಆ ಟೈಪು ಕಾಣಿಸ್ತಾ ಇದೆ ನಮಗೆ. ಹಾಗಾಗಿ ನಾವು ಇದನ್ನ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ.